ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ 9ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದ್ದು, ನಮ್ಮ ವಾರ್ಡ್ನಲ್ಲಿ ಸೌಲಭ್ಯಗಳು ಇಲ್ಲ, ನಮಗೆ ನ್ಯಾಯ ಬೇಕು ಅಂತ ನಿವಾಸಿಗಳು ಶಾಸಕ ಹಂಪಯ್ಯ ನಾಯ್ಕ ವಿರುದ್ಧ ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 9ನೇ ವಾರ್ಡ್ನಲ್ಲಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಬಿಂದಿಗೆ ಹಿಡಿದುಕೊಂಡು ನೀರು ಕೊಡಿ ಅಂತ ಅಲಿದಾಡಬೇಕಾಗಿದೆ ಅಂತ ನಿವಾಸಿಗಳು ಮಾಧ್ಯಮದ ಮುಂದೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಸಮಸ್ಯೆ ಆಗಿದ್ದಲ್ಲಿ ನಮಗೆ ಮೂರೇ ನಾಳ ಐತಿ ಸರ್. 300 ಇದು ಮಂದಿ ಇದಾವೆ ಸರ್. ಜನಸಂಖ್ಯೆ 300. ಮೂರೇ ನಾಳ ಐತಿ ಸರ್. ನೀರೇ ಸಿಗಂಗಿಲ್ಲ. ಒಂದು ಕೊಳಕ್ಕೆ 22 ಮಂದಿ ನೀರೇ ಸಿಗಂಗಿಲ್ಲ ಸರ್ ನಮ್ಗೆ. ಅಲ್ಲ ರೀ, ಮೂರೇ ಕೊಳಕ್ಕೆ ನೀವು ಮುನ್ಸಿಪಾಲಿಟಿಗೆ ಬಂದಿರಿ ನೀರಿಲ್ಲ ಅಂತ ಹೇಳಿ. ಎಷ್ಟು ದಿನದ ಸಮಸ್ಯೆ ಇದು? ಇದು ಬಹಳ ದಿವಸ ಸರ್. ಸಮಸ್ಯೆ ಹೇಳ್ತೀವಿ, ಓದ್ತೀವಿ, ಯಾರು ಕಾಳಜಿ ತಗೊಳ್ರಿ ಸರ್. ಏನು ಮಾಡುವಲ್ರಿ. ಅಲ್ಲ ರೀ, ಈಗ ಏನು ಮಾಡ್ತಲ್ಲ ಅಂತ ಹೇಳಿದ್ರಿ, ಮತ್ತೆ ನೀರೇ ನಿಮಗೆ ಬೇಸಿಗೆ ಇದೆ, ನೀರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಮತ್ತೆ ಶಾಸಕರು, ಸಚಿವರವರು ಮತ್ತು ಪುರಸಭೆ ಆಡಳಿತ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲಿಗಿದೆ ನೀರು? ಹೇಳ್ತಾರ ಸರ್, ಎಲ್ಲ ಹೇಳ್ತಾರೆ. ಮತ್ತೆ ಹೆಂಗಾಗ್ತಾರ ಸರ್, ಏನು ಮಾಡಂಗಿಲ್ಲ. ಯಾರು ಮಾಡಲ್ಲ? ಬಂದರು ಶಾಸಕರು ಆಗ್ಲಿ ಎಲ್ಲರೂ ಹೇಳ್ತಾರೆ ಸರ್, ಮಾಡ್ತೀವಂತ ಹೇಳ್ತಾರೆ, ಏನು ಮಾಡಂಗಿಲ್ಲ. ಹಿಂಗೆ ಬಂದು ಮನೆಗೆ ಪತ್ರ ಕೊಟ್ಟು ಹೋಗ್ತೀವಿ, ಏನಿಲ್ಲ ರೀ ಸರ್. ಈಗ ಇವರು ಬಂದ್ರು ಸರ್. ಅವರು ಇವಾಗ ಇರೋದು ಅಲ್ಲಿ ನಮ್ಮ ಮನೆಯಲ್ಲಿ ಬಂದಿದ್ರು. ಎಲ್ಲರೂ ಹೋಗಿ ಕೇಳಿದ್ರು ಅವ್ರು ಏನಿಲ್ಲ, ನಾನು ಗೆದ್ದ ಮೇಲೆ ಮಾಡ್ತೀನಿ ಅಂತ ಅಂದ್ರು ಸರ್. ಮತ್ತೆ ಏನು ಮಾಡಿಲ್ಲ. ಏನ್ ಮಾಡ್ತು ಅಂತ ಹೇಳಿದ್ರು? ನೀರಿಂದು ಮತ್ತೆ ಹಕ್ಪತ್ರ ಕೊಡಿಸ್ತೀರ ಅಂತ ಅಂದರು ಸರ್. ಏನೂ ಆಗಿಲ್ಲ. ರೋಡ್ ಇಲ್ಲ. ಹ್ಞೂ ಸರ್, ರೋಡ್ ಇಲ್ಲ, ಕರೆಂಟ್ ಇಲ್ಲ. ಏನ್ರಿ ಮಕ್ಕಳು ತಗೊಂಡು ರಾತ್ರಿಗೆ ಅಲ್ಲಿ ಬರಕ್ಕಿಲ್ಲ, ಹೋಗಕ್ಕಿಲ್ಲ, ಬಹಳ ಕಷ್ಟ ಐತೆ ಸರ್. ಅಲ್ಲ ರೀ, ಈಗ ನೀವು ಇದೆಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇಲ್ವ? ಅಲ್ಲಿ ಸ್ವಾತಂತ್ರ್ಯ ರೋಡಿಗೆ ಸಿಕ್ಕಿಲ್ಲ ಸರ್. ನಮ್ಗಂತೂ ಸಿಕ್ಕಿಲ್ಲ ಸ್ವಾತಂತ್ರ್ಯ. ಸಿಕ್ಕದಂತಂದ್ರೆ ಸಿಕ್ಕದ, ನಮ್ಮ ಓಣಿಗೆ ಯಾವ್ದು ಸಿಕ್ಕಿಲ್ಲ ಸರ್. ಬರ್ತಾರ ಹೋತಾರ, ಯಾಕಂದ್ರೆ ಓಟಿಗೆ ಅಷ್ಟೇ ಹಾಕ್ತಾರ ಸರ್. ಬಂದಾಗ ಅಷ್ಟೇ ಕೊಡ್ತಾರ ಸರ್. ಅಷ್ಟೇ ಕೊಡ್ತಾರ ಅಷ್ಟೇ ಸರ್. ಮಾಡ್ತೀವಮ್ಮ ಅಂತೇಳಿ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಮೇರೆಗೆ ಯಾಕೆ ಸಿಕ್ಕಿಲ್ಲ? ಏನ್ರಿ ಸರ್, ಏನ್ ಮಾಡ್ಬೇಕು? ಯಾರಿಗೆ ಹೋಗಿ ಹೇಳ್ಬೇಕು ಸರ್? ಎಲ್ಲಾರು ಬಂದವ್ರಿಗೆಲ್ಲ ನಾವು ನಮ್ದು ಕಷ್ಟ ಎಲ್ಲ ಹೇಳ್ಕೊಂಡಿವಿ, ಎಲ್ಲ ಮಾಡ್ಕೊಂಡಿವಿ. ಅಂದ್ರೆ ಏನಿಲ್ಲ ನೋಡಿ ಸರ್, ಯಾವ ಮಾಡುವವ್ರು ನಮ್ಮ ಊರಿಗೆ ಎಷ್ಟು ಕಷ್ಟ ಬೀಳಕತ್ತೀವಿ ಸರ್. ಹುಡುಗರಿಗೆ ಓದ್ಸಾಕ ಇದು ಮಾಡಕ ರಾತ್ರಿಗೆ ಅಲ್ಲೇನು ಹೋಗಕ್ಕಿಲ್ಲ, ಬರಕ್ಕಿಲ್ಲ. ಟ್ಯೂಷನ್ಗೆ ಒಂದು ಕೋಚಿಂಗ್ಗೆ ರಾತ್ರಿಗೆ ಯಾವ್ದನ್ನ ಹಚ್ಚಕ್ಕಿಲ್ಲ. ಅಲ್ಲಿ ಕರೆಂಟ್ ಇಲ್ಲ, ಏನು ವ್ಯವಸ್ಥೆ ಇಲ್ಲ ಸರ್. ಸರ್ ಮತ್ತೆ ಆ ಕಡೆ ಈ ಕಡೆ ಸೈಕಲ್ ತಗೊಂಡ್ ಬಂದ್ರೆ ಒಂದ್ ತಿಂಗಳಕ್ಕೆ ಒಂದು ಸೈಕಲಿಗೆ ರೊಕ್ಕ ಬಿಡ್ಬೇಕ್ರಿ ನಾವು. ಅದಕ್ಕೆ ಹಾಕ್ಬೇಕು. ಮತ್ತೆ ಇದು ಏನ್ರಿ ಗಾಳಿ ಬಂದು ಶೆಟ್ಟಿಗಳು ಹೋದ್ರೂ ಮತ್ತೆ ಅದಕ್ಕೊಂದು ಲೋನ್ ಎತ್ತಿ ಅದ್ರಾಗೆ ನಮ್ದು ಜೀವನ ಹೋಗ್ತದೆ ಸರ್. ಒಂದು ಮನೆ ಇಲ್ಲ, ಏನೇನಿಲ್ಲ ಸರ್. ನೀರಿನ ಸಮಸ್ಯೆ ಇದೆ. ಕೆಲವು 14 ವರ್ಷಗಳಿಂದ ಈ ಸಮಸ್ಯೆಯಲ್ಲಿದೆ. ಯಾವುದೇ ಶಾಸಕರಾಯಿತು, ಇವತ್ತಿನವರೆಗೆ ನಮ್ಮ ಕೌನ್ಸಿಲರ್ ಆಯಿತು, ಇವತ್ತಿನವರೆಗೂ ಬಂದು ಯಾವುದೇ ಪರಿಷ್ಕಾರವನ್ನು ನಮ್ಗೆ ಕೊಟ್ಟಿಲ್ಲ. ಅರ್ಧಂಬರ್ಧ CC ರೋಡ್ ಆಗಿದೆ. ಇವತ್ತಿನವರೆಗೂ ಚರಂಡಿ ಇಲ್ಲ. ಯಾವುದೇ ಹುಡುಗರು ಬಂದು ರೋಗ ಕಾಯಿಲೆಗಳಿಂದನೇ ನರಳ್ತಾರೆ. ಯಾವುದೇ ಒಂದು ಮುನ್ಸಿಪಾಲ್ಟಿ ವ್ಯವಸ್ಥೆ ಹೊರತು ಯಾವುದೇ ಒಂದು ನೀರಿಂದ ಆಗಲಿ. ಇವಾಗ ವ್ಯಾನ್ ಅಂತೂ ಒಂದು ಸ್ವಲ್ಪ ಅವಾಗವಾಗ ಬರ್ತಾಯಿದೆ. ಚರಂಡಿ ಕಸ ಮಾತ್ರ ಎಲ್ಲಿದೆ ಅಲ್ಲೇ ಕಸ ಇದೆ. ಆದರೂ ಇವತ್ತಿನ ತನಕ ಒಂದು ದ್ವಾಮೆಗಳ ಸಲ ಹೊಗೆ ಆಯಿತು, ಏನೇ ಆಯಿತು, ಇವತ್ತಿನ ತನಕ ಯಾವುದೂ ಬಂದಿಲ್ಲ. ನಮ್ಮ ಶಾಸಕರಾಯಿತು ಮತ್ತು ಸಚಿವರಾಯಿತು. ಶಾಸಕರು ಮತ್ತು ಸಚಿವರು ಎಲೆಕ್ಷನ್ ಟೈಮಲ್ಲಿ ಬಂದು ನಮಗೇನೇ ಇದ್ದರು, ಈ ಸಲ ನಮ್ಮನ್ನು ಗೆಲ್ಲಿಸಿ ನಾವು ಬಂದು ಕೇಸಿ ನಿಮ್ಗೆ ಏನಿದೆ ನಮ್ಮ ಎಲ್ಲ ಸೌಲಭ್ಯಗಳು ಮಾಡಿಕೊಡ್ತೀವಿ. ಮನೆ ಆಯಿತು, ಚರಂಡಿ ಆಯಿತು, CC ರೋಡ್ ಆಯಿತು ಮಾಡಿಕೊಡ್ತು ಅಂತ ಹೇಳಿದ್ರು. ಯಾವುದೇ ಇವತ್ತಿನವರೆಗೂ ಯಾವುದೇ ಕಾಮಗಾರಿ ಇಲ್ಲ. ಸಾಹೇಬರು ಮತ್ತು ಹಂಪಯ್ಯ ಸಾವ್ಕಾರ ಸಾಹೇಬರು ಇವತ್ತಿನವರೆಗೆ ಯಾವುದೇ ನಮ್ಗೆ ಸೌಲಭ್ಯಗಳು ಬಂದಿಲ್ಲ. ಇವತ್ತಿನವರೆಗೆ ಎಲ್ಲ ಕಾಮಗಾರಿಗಳು ಯಾವುವೂ ಆಗಿಲ್ಲ. ಇವತ್ತಿನವ್ರು ಒಂದು ಮನೆಯೂ ಇಲ್ಲ, ಏನಿಲ್ಲ. ಮಳೆ ಬಂತಂದರೆ ಕರೆಂಟು ಸರಿಯಾಗಿರಲ್ಲ. ರೋಡು CC ರೋಡು ಅಂತೂ ಅಸಲೇ ಮೊದಲೇ ಇಲ್ಲ. ಕರೆಂಟ್ ಏನಾರು ಇದಾಯ್ತಂದರೆ ಯಾರನ್ನ ನೈಟ್ ಟೈಮ್ ಗಾಡಿ ತೊಗೊಂಬಂದರೆ ಎಲ್ಲಿ ಬೇಕಲ್ಲಿ ಗುಂಡಿಗೆ ಬೀಳಬೇಕು. ಗಾಡಿ ಹಾಕ್ಯಳಾಯ್ತು, ಸೈಕಲ್ ಹಾಕ್ಕೊಂಡಾಯ್ತು. ರಾತ್ರಿ ಆಲ್ಮೋಸ್ಟ್ ಭಾಳ ಜನ 9-10 ಗಂಟೆ ಸುಮಾರು ಕೆಲಸಗಳಿಂದ ನಮ್ಮ ಕಡೆ ಬರೋದು. ಅಷ್ಟೊತ್ತನ ಯಾರು ಬರೋಲ್ಲ. ಇಷ್ಟೊಂದು ಸಮಸ್ಯೆ ಅಂತ ಹೇಳಿದ್ರೆ ಮತ್ತೆ ನಿಮ್ಮನ್ನು ಕೇಳೋರು ಯಾರು? ನಿಮ್ಗೆ ದಿಕ್ಕ ಯಾರು? ಯಾರೂ ಇಲ್ಲ ಸರ್. ಇವತ್ತಿನವರೆಗೆ ಯಾರೂ ಬಂದಿಲ್ಲ. ಇವತ್ತಿನವರೆಗೆ ಯಾರೂ ನಮ್ಮ ಹತ್ರ ಬಂದಿಲ್ಲ. ನಮಗೆ ಏನೋ ಸಮಸ್ಯೆ ಇದ್ದು ಇವತ್ತಿನ ನಮ್ಗೆ ಯಾರು ನಿಮ್ಮ ಪರಿಸ್ಥಿತಿ ಮುಂದೆ ಅದೇ ಸರ್. ನಾವು ಅದಕ್ಕೆ ಕೇಳ್ತಾ ಇದ್ದೀವಿ. ಇವಾಗ ಸಚಿವರಿಗೆ ಆಯಿತು, ಶಾಸಕರಿಗೆ ಆಯಿತು, ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಆಯಿತು, ನಮ್ಮ ಕೌನ್ಸಿಲರ್ಗೆ ಆಯಿತು, ನಾವು ಅದೇ ಕೇಳ್ತಾ ಇದ್ದೀವಿ. ಇವತ್ತಿನವರೆಗೆ ಯಾರು ನಮಗೆ ಬಂದು ಏನೋ ಭರವಸೆಗಳು ಕೊಟ್ಟಿದ್ದಾರೆ. ಆ ಭರವಸೆಗಳು ಒಂದು ನೀಡೇರಿಸಿಲ್ಲ. ಒಂದು ನಾವು ಅದೇ ಭರವಸೆ ನಾವು ಇವಾಗ ಕೇಳ್ತಾ ಇದ್ದೀವಿ. ನೀರಿಂದ್ರಿ ಸರ್, ನೀರು, ಒಂದು CC ರೋಡು ಏನ್ರಿ ಸರ್, ಒಂದು ಕರೆಂಟಿಂದು. ಮಕ್ಕಳಿಗೆ ಭಾಳ ಸಮಸ್ಯೆ ಐತೆ ರೀ. ಸಣ್ಣ ಮಕ್ಕಳು ಗಾಡಿ ತಗೊಂಡು ನೀರನ್ನ ಮಾಡಾಗ
ಮತ್ತೆ ಏನನ್ನ ಕೇಳಕ್ ಹೋದ್ರೆ ಮಾಡ್ತೀವಿ ಹಾಕಿದ್ ಮಾಡ್ತೀರಾ ಅಂತಾರೆ ಸರ್. ಬರ್ತಾರ ಮತ್ತೆ ಹೇಳ್ತಾರೆ ಸರ್. ಯಾರಂತಾರ ಮತ್ತೆ ಬೋಸರಾಜ್ ಸರ್ ಅವ್ರು ಏನಂದ್ರಿ ಸರ್, ನೀರಿಂದು ಮತ್ತೆ ಕರೆಂಟಿಂದು CC ರೋಡು ಮನೆಗಳು ಬಾತ್ರೂಮ್ಗಳು ಎಲ್ಲ ಮಾಡ್ತೀವಮ್ಮ, ಅಕ್ಕಪತ್ರ ಬಿ ಎಲ್ಲ ಮಾಡ್ತೀವಿ, ಮಾಡ್ಲಿಲ್ಲ ಅಂದ್ರೆ ನಮ್ ಕಿವಿ ಏನ್ರಿ ಅಂತ ಹೇಳಿದ್ರಿ ಸರ್. ಯಾರು ಹೇಳಿದ್ರು? ಬೋಸರಾಜ್ ಅವ್ರಿ ಸರ್. ಯಾವಾಗ ಹೇಳಿದ್ರು? ಭಾಳ ಇದು ಹೋಗಿದ್ದ ಎಲೆಕ್ಷನ್ಗೆ ಹೇಳಿದ್ರಿ ಸರ್ ಅವರು. ಅಲ್ಲಮ್ಮ, ಮತ್ತೆ ಈಗ ಇಷ್ಟೊಂದು ಸಮಸ್ಯೆ ನಿಮ್ ಬಡವರ ಕಷ್ಟ ಕೇಳೋರು ಯಾರು? ಮತ್ತೆ ನಾವ್ ಹೇಳಕ್ ಬಂದ್ರಂದ್ರೆ ಹೋಗ್ರಮ್ಮ ಯಾಕೆ ಕುಂತಿರ್ತೀರಿ ಇಲ್ಲಿ ಅಂತ ಹೇಳ್ತಾರೆ ಸರ್. ಯಾಕೆ ಕೊಡ್ತೀರಿ ಹೋಗ್ರಮ್ಮ, ಅವ್ರು ಬರ್ತಾರ ಮಾಡ್ತಾರ ಅಂತ ಹೇಳ್ತಾರೆ ಸರ್. ಅಲ್ಲಮ್ಮ, ಇಷ್ಟೊಂದು ಸಮಸ್ಯೆಗಳು ಈಗ ಭಾರತ ದೇಶದಲ್ಲಿ ನೀವು ಇದ್ರೋ ಅಥವಾ ಇಲ್ವೋ? ನಾವ್ ಐದಿರಿ ಸರ್, ಅವ್ರಿಗೆ ಇಲ್ಲ ಅಂಬಂಗ ಆಗೈತ್ರಿ. ಯಾರಿಗೆ? ಜನಸೇವೆಕ್ಕೆ. ಯಾರಿಗೆ? ಯಾರು ಇಲ್ಲಿ ಬರ್ತಾರಲ್ಲ ಮಂದಿ, ಅವ್ರಿಗೆ ಇಲ್ಲ ಅಂತಾನೆ ತಿಳ್ಕೊಂಡಾರೆ ಸರ್. ಮುನ್ಸಿಪಾಲಿಟಿಗೆ ಬಂದ್ರೆ ನಮ್ನ ಅಷ್ಟು ಕೇವಲವಾಗಿ ಮಾಡ್ತಾರ್ರಿ ಸರ್. ಅಲ್ಲಮ್ಮ, ಈಗ ನೀವು ಕುಡಿಯುವ ನೀರಿಲ್ಲ ಅಂದ್ರೆ ಹೇಗೆ ಮಾಡ್ತಾರೆ ವ್ಯವಸ್ಥೆ? ಮತ್ತೆ ಅಲ್ಲಿನ ವ್ಯವಸ್ಥೆ ಹೆಂಗೆ ಹೇಗಿದೆ? ಬಹಳ ಕಠಿಣ ಐತ್ರಿ ಸರ್. ಹೆಂಗ ಯಾವ ರೀತಿ ಕಠಿಣ ಅಂದ್ರೆ ನೀರಿಂದು ವಾರಕ್ಕೆ ಒಂದ್ಸಲ ಬರ್ತಾರಿ. ಒಂದು 40 ಮನೆ 300 ಮನೆ ಅದಾವ್ರಿ ಸರ್. ಕೆಲಿಗೆ 4 ಕೊಡ ಹಿಡ್ಕೋಬೇಕು, 4 ಕೊಡ ಹಿಡ್ಕೋಬೇಕ್ರಿ ಸರ್. ಹೌದಾ? ಅಲ್ಲ, ಮತ್ತೆ ಶಾಸಕ ಹಂಪಯ್ಯನವರು ಇದಾರೆ, ಸಚಿವ ಬೋಸರಾಜ್ ಅವರು ಇದಾರೆ, ಎಲ್ಲರ ಇದಾರೆ ಸರ್. ಅವ್ರು ಏನಂತಾರ್ರಿ ಸರ್ ಕೇಳಿದ್ರೆ, ಮಾಡ್ತೀವಮ್ಮ ಯಾಕೆ ಇದು ಮಾಡ್ತೀರಿ ಅಂತಾರೆ ಸರ್. ಮನವಿ ಪತ್ರ ಕೊಟ್ಟಿವಿ, ಹಕ್ಕುಪತ್ರದ ಲಿಸ್ಟ್ ಕೊಟ್ಟಿರಿ ಸರ್, ತಗಂತಾರ್ರಿ ಡಸ್ಟ್ಬಿನ್ಗೆ ಹಾಕ್ತಾರ್ರಿ ಸರ್ ಅವರು. ಯಾಕೆ ಆತರ ಮಾಡ್ತಾರ? ನಮ್ಮನ್ನ ಬಡವ್ರನ್ನ ಅಷ್ಟು ಕೇವಲವಾಗಿ ಮಾಡಕತ್ತಾರೆ. ನೀವು ಓಟ್ ಹಾಕಿ ಹೇಳ್ತಾರಲ್ಲ ನಿಮ್ದೆಲ್ಲ? ಓಟ್ ಹಾಕತ್ತೆ ನಾವು ಅಂದ್ರೆ ನಾವಾಗಿ ಓಟ್ ಹಾಕಿದ್ರೆ ಅವರಾಗಿ ಮುಂದೆ ಬಂದಾರ್ರಿ ಸರ್. ಯಾರು? ಇವ್ರು ಬೋಸರಾಜ್ ಅವರು, ಹಂಪ ಸಾವ್ಕರ್ ಅವರೆಲ್ಲರೂ ಬಂದಾರಿ ಸರ್ ಮುಂದೆ. ನಾವೇ ಓಟ್ ಹಾಕ್ಲಿಲ್ಲ ಅಂದ್ರೆ ಅವ್ರು ಹೇಗ್ ಬರ್ತಾರೆ ಹೇಳ್ರಿ? ಮುಂದೆ ಹೆಂಗಮ್ಮ ಈಗ ಬಡವ್ರ ಕಷ್ಟ ಕೇಳೋರ? ಅವ್ರು ನೋಡ್ಬೇಕ್ರಿ ಸರ್. ಏನೋ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಹೇಳ್ತೀವಿ ಸರ್. ಶಾಸಕ ಹಂಪಯ್ಯ ನಾಯ್ಕರೇ, ಸಚಿವ ಬೋಸರಾಜು ಸಾಹೇಬ್ರೆ, ಬಡವರಿಗೆ ಎಲ್ಲ ಸೌಲಭ್ಯ ಕೊಡುತ್ತೇವೆಂದು ಬರೀ ಭರವಸೆ ಕೊಡುವುದಲ್ಲ, ಸೌಲಭ್ಯ ಕೊಡುವುದಾದ್ರೂ ಯಾವಾಗ? ಅಮಾಯಕ ಜನ ನೀರಿಗಾಗಿ ಅಲೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.